ಆರೋಗ್ಯದ ದೃಷ್ಟಿಯಲ್ಲಿ ಶನಿ ರಾಹು ಪ್ರಭಾವದಿಂದ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ತೊಂದರೆಗಳು ಅಥವಾ ಮನೋದೌರ್ಬಲ್ಯ ಸಾಧ್ಯ. ನಿಯಮಿತ ನಡಿಗೆ, ಧ್ಯಾನ, ಪ್ರಾಣಾಯಾಮ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳು ದೇಹ ಮನಸ್ಸಿನ ಸಮತೋಲನಕ್ಕೆ ಸಹಾಯ ಮಾಡುತ್ತವೆ. ಡಿಸೆಂಬರ್ ತಿಂಗಳು ನಿಮ್ಮ ಅಂತರಂಗದ ಆಳಕ್ಕೆ ಬೆಳಕು ಚೆಲ್ಲುವ ಸಮಯ. ಹಳೆಯ ನೋವುಗಳು, ಹಳೆಯ ಬಿಡಲಾಗದ ಭಾವನೆಗಳು ನಿಧಾನವಾಗಿ ಕರಗಿ ನೀವು ಹೊಸ ವರ್ಷದತ್ತ ಹೊಸ ಚೈತನ್ಯದೊಂದಿಗೆ ಹೆಜ್ಜೆ ಇಡಲು ಸಿದ್ಧರಾಗುತ್ತೀರಿ. 2026ರ ಕೊನೆಯು ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ಬಾಗಿಲು ತೆರೆದು ಶಾಂತಿ, ಬೆಳವಣಿಗೆ ಮತ್ತು ಭಾವನಾತ್ಮಕ ಸ್ಥಿರತೆಯ ಭದ್ರ ನೆಲೆಯನ್ನು ನಿಮಗೆ ನೀಡುತ್ತದೆ. ವೃತ್ತಿ ಮತ್ತು ಉದ್ಯೋಗ ಸಲಹೆ. ಮಕರ ರಾಶಿಯವರೇ, 2026 ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಚೈತನ್ಯ, ಹೊಸ ಅವಕಾಶಗಳು ಮತ್ತು ಗಂಭೀರ ಬೆಳವಣಿಗೆಗಳನ್ನು ತರಲಿರುವ ವರ್ಷದ ಆರಂಭದಿಂದಲೇ ಶನಿ ಗ್ರಹದ ಪ್ರಭಾವವು ಜನವರಿಯಿಂದ ಮೇವರೆಗೆ ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿ, ಗಡುವಿನ ಒತ್ತಡ ಮತ್ತು ಕೆಲವೊಂದು ಅಪ್ರತೀಕ್ಷಿತ ಅಡ್ಡಿಗಳನ್ನು ಎದುರುಗಾಣಿಸುತ್ತದೆ. ಕೆಲವು ದುಷ್ಟ ಸ್ಪರ್ಧೆಗಳು ಅಥವಾ ಕಾರ್ಯಕ್ಷೇತ್ರದಲ್ಲಿ ಕಂಡುಬರುವ ಅನಗತ್ಯ ಒತ್ತಡಗಳು ನಿಮ್ಮ ಮನೋಬಲವನ್ನು ಪರೀಕ್ಷಿಸುತ್ತವೆ. ಆದರೆ ನಿಮ್ಮ ನಿಷ್ಠೆ, ತಾಳ್ಮೆ ಮತ್ತು ಪರಿಶ್ರಮದ ದೀಪವನ್ನು ಆರಿಸದೆ ಮುಂದುವರಿದರೆ ಮೇ-ಜೂನ್ ವೇಳೆಗೆ ಶನಿಯ ಕಠಿಣ ಪರೀಕ್ಷೆಯು ನಿಮ್ಮ ಪರವಾಗಿ ತಿರುಗಿ ಫಲ ಕೊಡುತ್ತದೆ. ವ್ಯವಸ್ಥಿತ ಯೋಜನೆ, ನಿಖರ ಯೋಜನೆ ಮತ್ತು ಪ್ರತಿದಿನದ ಅಭ್ಯಾಸವು ನಿಮ್ಮ ವೃತ್ತಿ ಮಾರ್ಗವನ್ನು ಗಟ್ಟಿ ನೆಲೆಯಲ್ಲಿ ನಿಲ್ಲಿಸುತ್ತದೆ. ಖಾಸಗಿ ಉದ್ಯೋಗಗಳಲ್ಲಿ ಸ್ಥಿರತೆ, ಗೌರವ ಮತ್ತು ಹಿರಿಯರಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಹೆಚ್ಚುತ್ತದೆ. ಉದ್ಯಮ ನಡೆಸುವವರಿಗಾಗಿಯೂ ಇದು ಪ್ರಗತಿಯ ಸಮಯ. ಪರಿಶೀಲಿತ ನಿರ್ಧಾರಗಳು, ಸಹಭಾಗಿತ್ವಗಳು ಮತ್ತು ಮಾರುಕಟ್ಟೆಯ ತಿಳುವಳಿಕೆ ನಿಮಗೆ ಆರ್ಥಿಕ ಲಾಭದ ಬಾಗಿಲುಗಳನ್ನು ತೆರೆಯುತ್ತವೆ. ಜೂನ್-ಆಗಸ್ಟ್ ಅವಧಿಯಲ್ಲಿ ಭೂಸ್ವತ್ತು ಸಂಬಂಧಿತ ವಿಷಯಗಳು ಅಥವಾ ಹೂಡಿಕೆ ಕುರಿತ ಯೋಜನೆಗಳು ಶ್ರೇಯೋಭಿವೃದ್ಧಿಗೆ ಕಾರಣವಾಗಬಹುದು. ಸೃಜನಾತ್ಮಕ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವ ಮಕರರಿಗಾಗಿ ವಿಷಯ ನಿರ್ಮಾಣ, ಕಥಾ ನಿರ್ಮಾಣ, ಕಲಾತ್ಮಕ ಯೋಜನೆಗಳು ಅಥವಾ ಯೂಟ್ಯೂಬ್ ಮುಂತಾದ ಅಭಿರುಚಿಗಳಲ್ಲಿ ನವೆಂಬರ್-ಡಿಸೆಂಬರ್ ಅವಧಿ ಅತ್ಯಂತ ಮಹತ್ವದದು. ಈ ಸಮಯದಲ್ಲಿ ನಿಮ್ಮ ನಿರಂತರ ಪ್ರಯತ್ನಗಳು ಜನಾಕರ್ಷಣೆಯನ್ನು ಪಡೆಯುವ ಸಾಧ್ಯತೆ ಹೆಚ್ಚಿದ್ದು ನಿಮ್ಮ ಕಾರ್ಯಕ್ಕೆ ಹೊಸ ಗುರುತು ಮೂಡಬಹುದು. ಸಾಮಾನ್ಯ ಸಲಹೆಯಾಗಿ ತುರ್ತು ನಿರ್ಧಾರಗಳನ್ನು ತಪ್ಪಿಸಿ. ಯಾವುದೇ ದೊಡ್ಡ ಹೆಜ್ಜೆ ಇಡುವ ಮೊದಲು ಸಮಗ್ರ ಯೋಚನೆ ಮತ್ತು ಒಳನೋಟ ಅಗತ್ಯ. ಒತ್ತಡ ಅಥವಾ ಅಸಮಾಧಾನ ತಲೆದೋರಿದಾಗ ನಿಮಗಿರುವ ಆಂತರಿಕ ಬಲ, ಧೈರ್ಯ ಮತ್ತು ಮನಸ್ಸಿನ ಸಮತೋಲನವೇ ನಿಮ್ಮ ಸತ್ಯವಾದ ಬಲಸ್ತಂಭ. ಈ ವರ್ಷ ನಿಮ್ಮ ವೃತ್ತಿ ಜೀವನದ ಹಾದಿಯಲ್ಲಿ ಹೊಸ ಬೆಳಕು ತರಲು ಸಿದ್ಧವಾಗಿದೆ.